ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಪವರ್ ಶೇರಿಂಗ್ ಫೈಟ್. ಸಿಎಂ ಡಿಸಿಎಂರಿಂದ ಅಭಿಪ್ರಾಯ ಸಂಗ್ರಹಿಸಿದ ಎಐಸಿಸಿ ಅಧ್ಯಕ್ಷ. 3 ದಿನದಿಂದ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಖರ್ಗೆ ಇಂದು ದೆಹಲಿಗೆ ವಾಪಸ್. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾದ ಕುರ್ಚಿ ಕಾಳಗ. ರಾತ್ರೋರಾತ್ರಿ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಆಗಮನ. ಏರ್ಪೋರ್ಟ್ ಬಳಿಯ ಹೋಟೆಲ್ನಲ್ಲಿ ವಾಸ್ತವ್ಯ. ಇಂದು ವಯನಾಡಿಗೆ ಪ್ರಯಾಣ. ದೆಹಲಿಗೆ ಹೋಗಿದ್ದ ಬಗ್ಗೆ ನಾನೇನು ಸಿಎಂಗೆ ವಿವರಣೆ ಕೊಟ್ಟಿಲ್ಲ. ವೇಣುಗೋಪಾಲ್, ಸುರ್ಜೇವಾಲಾ ಯಾರನ್ನೂ ನಾನು ಭೇಟಿ ಮಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ. ಸಿದ್ದರಾಮಯ್ಯರನ್ನ ಮುಂದುವರಿಸುವ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿದೆ. ಖರ್ಗೆ ಭೇಟಿ ವೇಳೆ ನಾಯಕತ್ವ ಬದಲಾವಣೆ ಕುರಿತ ಚರ್ಚೆ ಆಗಿಲ್ಲ. ಕಲಬುರಗಿಯಲ್ಲಿ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆಗೆ ಅನ್ನದಾತರ ಆಗ್ರಹ. ದಾವಣಗೆರೆಯಲ್ಲಿ ರೈತರ ಪ್ರತಿಭಟನೆಗೆ ವಿಜೇಂದ್ರ ಸಾಥ್. ಇಂದು ಹೋರಾಟದಲ್ಲಿ ಪಾಲ್ಗೊಳ್ಳಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ. ಹುಬ್ಬಳ್ಳಿಯಲ್ಲೂ ಬೆಂಗಳೂರು ಮಾದರಿಯ ದರೋಡೆ ಕೇಸ್ ಬೆಳಕಿಗೆ. ಇಡಿ ಅಧಿಕಾರಿಗಳ ಸೋಗಿನಲ್ಲಿ 3 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿ. ಆರೋಪಿಗಳ ಪತ್ತೆಗೆ 2 ತಂಡ ರಚಿಸಿಕೊಂಡ ಪೊಲೀಸರು. ಬುರುಡೆ ಪ್ರಕರಣದ ದೂರುದಾರ ಚಿನ್ನಯ್ಯನಿಗೆ ಬಿಗ್ ರಿಲೀಫ್. ತನಿಖಾ ವರದಿ ಸಲ್ಲಿಕೆ ಬೆನ್ನಲ್ಲೇ ಜಾಮೀನು ಮಂಜೂರು. 12 ಷರತ್ತುಗಳನ್ನು ವಿಧಿಸಿರುವ ಮಂಗಳೂರು ನ್ಯಾಯಾಲಯ. ನೇರ ಪಾವತಿ ಸೌಲಭ್ಯ ಕೆಲಸ ಕಾಯಂಗೊಳಿಸುವಂತೆ ಒತ್ತಾಯ. ಚಿಕ್ಕಮಗಳೂರಿನ ಸ್ಥಳೀಯ ಸಂಸ್ಥೆಗಳ ನೌಕರರಿಂದ ಹೋರಾಟದ ಎಚ್ಚರಿಕೆ. ಬೆಳಗಾವಿ ಚಲೋ ಮೂಲಕ ಸರ್ಕಾರದ ಗಮನ ಸೆಳೆಯಲು ಪ್ಲಾನ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಲುಂಗಿ ಕಳ್ಳರ ಗ್ಯಾಂಗ್ ಹಾವಳಿ. ಹಲವು ಮನೆಗಳ ಸುತ್ತಮುತ್ತ ಓಡಾಟ. ಟೈಲ್ಸ್ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನ. ಆರೋಪಿಗಳನ್ನು ಬಂಧಿಸುವುದಾಗಿ ಎಸ್ಪಿ ಸಿದ್ಧಾರ್ಥರಿಂದ ಭರವಸೆ. ಅರುಣಾಚಲ ಪ್ರದೇಶ ಚೀನಾದ ಭಾಗ ಎಂದು ಕಿರಿಕ್. ಶಾಂಘೈ ವಿಮಾನ ನಿಲ್ದಾಣದ ಅಧಿಕಾರಿಗಳಿಂದ ಭಾರತೀಯ ಮಹಿಳೆಗೆ ಕಿರುಕುಳ. ಸಾಮಾಜಿಕ ಜಾಲತಾಣದಲ್ಲಿ ನೋವು ತೋಡಿಕೊಂಡ ಸಂತ್ರಸ್ತೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ಸ್ಥಾನದ ಚುನಾವಣೆ. ವಿಶಾಂತಕುಮಾರ್ ಸಲ್ಲಿಸಿದ್ದ ನಾಮಪತ್ರ ತಿರಸ್ಕೃತ. ಕೆಎಸ್ಸಿ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಅವಿರೋಧ ಆಯ್ಕೆ. ಚೊಚ್ಚಲ ಟಿ20 ವಿಶ್ವಕಪ್ ಗೆದ್ದ ಭಾರತದ ಅಂಧ ಮಹಿಳಾ ತಂಡಕ್ಕೆ ಅದ್ಧೂರಿ ಸ್ವಾಗತ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಹಿಳಾ ತಂಡಕ್ಕೆ ಗೌರವ. ವಿಮಾನ ನಿಲ್ದಾಣದಲ್ಲಿ ಮಾರ್ಧನಿಸಿದ ಭಾರತ್ ಮಾತಾ ಕಿ ಜೈ ಜೈಕಾರ. ನ್ಯೂಸ್